ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈಗಾಗಲೇ ಮೀನಾ ಅವ್ರ ತಾಯಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿರ್ತಾರೆ. ಈ ಕಡೆ 108 ಪ್ರಶ್ನೆನ ಕೇಳ್ತಾ ಇರ್ತಾನೆ ಸೂರ್ಯ. ಗಂಡ ಹೆಂಡ್ತಿನ ಆಷಾಢದಲ್ಲಿ ಯಾಕೆ ದೂರ ದೂರ ಹಿಡ್ತಾರೆ, ಇದಕ್ಕೇನು ಕಾರಣ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ರಂಗನಾಥ್ ಹೇಳ್ತಾರೆ, ಇದಕ್ಕೆ ಸೈಂಟಿಫಿಕ್ ಆಗಿ ಒಂದು ಕಾರಣ ಇದೆ ಕಣೋ. ಈ ಸಮಯದಲ್ಲಿ ತಾಯಿ ಆದರೆ ಆ ಮಗು ಹುಟ್ಟೋದು ಬೇಸಿಗೆ ಕಾಲದಲ್ಲಿ, ಆ ಮಗುಗೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಾಗ ಆಷಾಢದಲ್ಲಿ ಮಕ್ಕಳನ್ನ ಅದು ಹೆಣ್ಮಗಳನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಕಣೋ ಅಂತ ಹೇಳಿ ಹೇಳ್ತಾರೆ. ಹೌದೇನಪ್ಪ, ಇದನ್ನು ಒಂದು ದಿನ ಮುಂಚೆ ಹೇಳೋದಕ್ಕೆ ಏನಪ್ಪ ಆಗಿತ್ತು ನಿನಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಅಲ್ಲಿದ್ದಂಥ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಇನ್ನು ಮೀನಾಗೆ ತುಂಬಾ ನಗು ಬರ್ತಾ ಇರುತ್ತೆ. ಈ ಕಡೆ ಸೂರ್ಯ ಮುಖನ ನೋಡಿಕೊಂಡು ನಗ್ತಾನೆ ಇರ್ತಾಳೆ. ಹಾಗೇನೆ ಹೋಗಮ್ಮ, ನಿನ್ನ ಬಟ್ಟೆ ಎಲ್ಲ ರೆಡಿ ಮಾಡ್ಕೋಗಮ್ಮ, ತಗೊಂಬರಗಮ್ಮ ಅಂತ ಹೇಳಿ ರಂಗನಾಥ್ ಹೇಳಿದಾಗ ಸರಿ ಮಾವ ಆಯಿತು ಅಂತ ಹೇಳಿಬಿಟ್ಟು ಮೀನಾ ಬಟ್ಟೆ ಎಲ್ಲ ರೆಡಿ ಮಾಡ್ತಾಳೆ. ಹಾಗೆ ಸೂರ್ಯನೇ ಕೂಡ ಬ್ಯಾಗನ್ನು ತಗೊಂಡೋಗಿ ತವ್ರ ಮನೆಗೆ ಕಳಿಸ್ಬಿಟ್ಟು ಬರ್ತಾನೆ. ಹಾಗೆಯೇ ಹೆಂಡ್ತಿ ಇಲ್ದೇ ವಿಲ ವಿಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾನೆ. ಅವನಿಗೆ ಮನೇಲಿ ಇರೋದಕ್ಕೆ ಆಗ್ತಾ ಇರಲ್ಲ. ಇಷ್ಟು ದಿನ ಮೀನನ ಜೊತೆ ಜಗಳ ಮಾಡಿಕೊಂಡು ಪ್ರೀತಿಯಿಂದ ಕಾಲ ಕಳೀತಿದ್ದಂತಹ ಸೂರ್ಯನಿಗೆ ಮೀನಾ ಮನೇಲಿಲ್ದೇ ಅವನಿಗೆ ಇರೋದಕ್ಕೆ ಆಗ್ತಾ ಇರಲ್ಲ. ಹಾಸಿಗೆ ತುಂಬ ಬಿದ್ದು ಒದ್ದಾಡ್ತಾ ಇರ್ತಾನೆ. ಹೆಂಡ್ತಿ ಇಲ್ಲದೆ ಇರೋ ಗಂಡಸ್ರ ಜೀವನ ಎಷ್ಟು ಕಷ್ಟ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಸೂರ್ಯ ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ಇನ್ನು ಶಾಂತಿ ಮೀನನ್ನು ತವ್ರ ಮನೆ ಕಳಿಸ್ದೆ, ಇವರಿಬ್ಬರನ್ನು ದೂರ ಮಾಡಿದೆ ಅಂತ ಹೇಳಿ ತುಂಬಾ ಖುಷಿಯಾಗಿರ್ತಾಳೆ. ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.